ನಮಸ್ಕಾರ ರೀ ನಮ್ಮೆಲ್ಲ ಪ್ರೀತಿಯ ಜನತೆಗೆ. ನಮ್ಮೆಲ್ಲರಿಗೂ ಪರಿಚಿತವಾದ ಭಕ್ತಿ ವಿಶ್ವಾಸಗಳ ಸಂಕೇತವಾದ ಹುಬ್ಬಳ್ಳಿಯ ಉಣಕಲ್ ಶ್ರೀ ಸಿದ್ದಪ್ಪಜ್ಜನ ಜಾತ್ರೆಗೆ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಇದು ಕೇವಲ ಒಂದು ಜಾತ್ರೆ ಅಲ್ರಿ ಸ್ನೇಹಿತರ, ಇದು ನಮ್ಮ ಊರಿನ ಸಂಸ್ಕೃತಿ, ನಂಬಿಕೆ ಮತ್ತು ಜನರ ಜೀವನದ ಭಾಗ ಐತೆ ನೋಡ್ರಿ. ಇಂದು ಈ ವಿಡಿಯೋದಾಗ ಸಿದ್ದಪ್ಪಜ್ಜನ ದೇವರ ಮಹಿಮೆ, ದೇವಸ್ಥಾನದ ಇತಿಹಾಸ, ಜಾತ್ರೆ ವಿಶೇಷತೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ನೋಡೋಣ್ರಿ. ಹುಬ್ಬಳ್ಳಿಯ ಉಣಕಲಲ್ಲಿ ಸ್ಥಿತವಾಗಿರುವ ಶ್ರೀ ಸಿದ್ದಪ್ಪಜ್ಜನ ದೇವಾಲಯ ಹಳೆಯ ಕಾಲದಿಂದಲೂ ಜನರ ಆರಾಧನೆ ಕೇಂದ್ರವಾಗೈತ್ರಿ. ಜನರ ಪ್ರಕಾರ ಶ್ರೀ ಸಿದ್ದಪ್ಪಜ್ಜ ಅವರು ಜನರ ಕಷ್ಟ ಕೇಳುವ, ನ್ಯಾಯ ಧರ್ಮ ಪಾಲಿಸುವ, ರೋಗ ತಾಪ ನಿವಾರಣೆ ಮಾಡುವ ಒಬ್ಬ ದೈವಶಕ್ತಿಯ ರೂಪವೆಂದು ನಂಬಲಾಗಿತ್ರಿ. ವಿಶೇಷವಾಗಿ ರೈತರು, ವ್ಯಾಪಾರಸ್ಥರು ಹಾಗೂ ಸ್ಥಳೀಯ ಜನರು ತಮ್ಮ ಜೀವನ ಸಂಕಷ್ಟಗಳಲ್ಲಿ ಮೊದಲ ಸಿದ್ದಪ್ಪಜ್ಜನ ನೆನೆಸ್ಕೊಂತಾರೆ ನೋಡ್ರಿ. ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವವು ಹುಬ್ಬಳ್ಳಿಯಲ್ಲೇ ಅತಿ ದೊಡ್ಡ ಜನಸಂಗಣಿ ಸೇರ್ತೈತೆ ನೋಡ್ರಿ. ಈ ಸಮಯದಲ್ಲಿ ದೇವಸ್ಥಾನದ ಅದ್ಭುತವಾಗಿ ಅಲಂಕರಣೆ ಆಗತೈತ್ರಿ. ಸುತ್ತಮುತ್ತಲ ಊರುಗಳಿಂದ ಸಾವಿರಾರು ಭಕ್ತರು ಬರ್ತಾರೆ. ವಿಶೇಷ ಪೂಜೆ, ಅಭಿಷೇಕ, ಹರಿಕೆ ಸೇವೆಗಳು ನಡೆಯುತ್ತವೆ ನೋಡ್ರಿ. ಜಾತ್ರೆ ಅಂದ್ರೆ ಬರೇ ಪೂಜೆಗೆ ಸೀಮಿತವಲ್ರಿ ಸ್ನೇಹಿತರ, ಇಲ್ಲಿ ಜನಜೀವನ ಸೊಗಡು ಕೂಡ ಕಾಣಿಸ್ತತ್ರಿ. ಮಕ್ಕಳ ಆಟಿಕೆ ಅಂಗಡಿಗಳು, ಸಿಹಿ ತಿಂಡಿಗಳು, ಚಿಕ್ಕ ಚಿಕ್ಕ ವ್ಯಾಪಾರ ಮಳಿಗೆಗಳು ಜಾತ್ರೆಗಳು ಇನ್ನಷ್ಟು ರಂಗು ತರ್ತವೆ ನೋಡ್ರಿ. ಡೊಳ್ಳು, ನಾದಸ್ವರ, ಭಜನಿ ಎಲ್ಲ ಶಬ್ದಗಳ ನಡುವೆ ಒಂದು ವಿಶೇಷವಾದ ಧಾರ್ಮಿಕ ವಾತಾವರಣ ನಿರ್ಮಾಣ ಆಗತ್ತೆ ನೋಡ್ರಿ. ಮತ್ತು ಭಕ್ತರ ನಂಬಿಕೆ ಮತ್ತು ಅನುಭವ ನೋಡಕ್ಕೆ ಹೋದ್ರೆ ಬಹುತೇಕ ಭಕ್ತರು ಹೇಳೋದೇನಂದ್ರಿ, ಸಿದ್ದಪ್ಪಜ್ಜ ದೇವ್ರ ನಂಬಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗ್ತತ್ರಿ, ಕಷ್ಟಗಳು ನಿಧಾನವಾಗಿ ದೂರವಾಗ್ತದ್ರಿ. ಅದಕ್ಕೆ ಈ ಜಾತ್ರೆಗೆ ಪ್ರತಿ ವರ್ಷ ಜನಸಾಗರವೇ ಹರಿದು ಬರ್ತದೆ ನೋಡ್ರಿ. ಹಿಂಗ ಸ್ನೇಹಿತರ, ಭಕ್ತಿ, ಸಂಸ್ಕೃತಿ ಮತ್ತು ಜನರ ನಂಬಿಕೆಯ ಸಂಗಮವೇ ಹುಬ್ಬಳ್ಳಿ ಉಣಕಲ್ ಶ್ರೀ ಸಿದ್ದಪ್ಪಜ್ಜ ಜಾತ್ರಾ ಮಹೋತ್ಸವ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಜೈ ಶ್ರೀ ಸಿದ್ದಪ್ಪಜ್ಜ.